ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಸ್ವೀಟ್ ಆ್ಯಂಡ್ ಸಾಲ್ಟಾಗಿ ಒಂದು ಬಜ್ಜಿ ಮಾಡೋಣ ಅಂತ. ಬಜ್ಜಿ ಅಂದರೆ ಆಲೂಗೆಡ್ಡೆಲಿ ಬೇಗ ಮಾಡುವಂಥದ್ದು. ಈ ಥರದ್ದು ಆಲೂಗೆಡ್ಡೆನ ತೊಳೆದು ಸಣ್ಣದಾಗಿ ಹಾಫ್ ಸ್ಟಿಕ್ ಬಜ್ಜಿ ಅಂತ. ಇದನ್ನು ಒಂದು ಕಡ್ಡಿಯಲ್ಲಿ ನಾವು ಗೋಬಿ ತಿಂತೀವಲ್ಲ, ಆ ಕಡ್ಡಿಲಿ ಆಲೂಗೆಡ್ಡೆನ ಈ ಥರ ತೊಳೆದು ನೀಟಾಗಿ ಸಣ್ಣದಾಗಿ ಜೀವಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಕಡ್ಡಿ ಸುಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಸ್ವಲ್ಪ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ ಮತ್ತು ಉಪ್ಪು ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕಡ್ಡಿಲ್ಲ ಈ ಥರ ಚುಚ್ಚಿ ಇಟ್ಕೊಂಡಿದ್ದೀನಿ. ಒಂಥರ ಮನೇಲೇ ಇದ್ದ ಐಟಮಲ್ಲಿ ಮಾಡಿಕೊಡಿ. ಹುಡುಗರಿಗೊಂಥರ ಡಿಫ್ರೆಂಟಾಗಿರುತ್ತೆ, ನೋಡೋಕ್ಕೆ ಒಂಥರ ಫ್ಲವರ್ ಥರ ಇರುತ್ತೆ, ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಅಂದರೆ ಈಸಿಯಾಗಿ ಮಾಡ್ಕೊಬೋದು. ಏನಾರ ಮನೇಲಿ ಒಂದೆರಡು ಆಲೂಗೆಡ್ಡೆ ಇದ್ದರೆ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಡ್ಬೋದು. ನೋಡಿ, ಇದು ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು ಮತ್ತು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಗಟ್ಟಿಯಾಗೂ ಕಲಿಸ್ಬಾರ್ದು, ತೆಳ್ಳಗೂ ಕಲಿಸ್ಬಾರ್ದು, ಒಂದು ಲೆವೆಲ್ಗೆ ಕಲಿಸ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಗೋಬಿ ಕಡ್ಡಿಲಿ ಅದೆಲ್ಲನೂ ಚುಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂಥರ ಫ್ಲವರ್ ಥರ ಬರುತ್ತೆ, ಅಂದರೆ ಮಕ್ಕಳಿಗೊಂಥರ ಇಷ್ಟ ಆಗುತ್ತೆ, ಏನೋ ಒಂಥರ ತಿನ್ನೋಕ್ಕೆ ಈಸಿಯಾಗಿ ಮಾಡ್ಬೋದು. ಈ ಥರ ಮಾಡಿಕೊಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ದಿನ ಒಂದೇ ಥರ ಮಾಡಿಕೊಟ್ಟು ಇದಾಗ್ತಾ ಇರುತ್ತೆ. ಆಮೇಲೆ ಅರ್ಜೆಂಟಾಗಿ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಕಾಫಿ ಟೈಮ್, ಟೀ ಟೈಮ್ಗೆ ಈ ಥರ ಲೈಟಾಗಿ ಒಂದೆರಡು ಆಲೂಗೆಡ್ಡೆ ಹಾಕ್ಬಿಟ್ಟು ಮಾಡ್ಕೊಂಬಿಡ್ಬೋದು. ನೋಡಿ, ಈ ಥರ ಎಣ್ಣೆ ಇಕ್ಕಿದ್ದೀನಿ. ಆಲ್ರೆಡಿ ನಾನು ಕಡ್ಡಿಗೆಲ್ಲ ಚುಚ್ಚಿ ರೆಡಿ ಮಾಡಿದ್ದೀನಿ. ಅದನ್ನು ಎಣ್ಣೆ ಕಾಯ್ತಾ ಇದೆ. ಇವಾಗ ಎಣ್ಣೆ ಕಾಯ್ತಿದ್ದಂಗೆ ಏನಿರುತ್ತೆ, ನಾವು ಕಡ್ಡಿಲಿ ಸುಚ್ಚಿರ್ತೀವಲ್ಲ ಅದನ್ನು ನೀಟಾಗಿ ಅದ್ದಬೇಕು. ಅದಕ್ಕೆ ನಾವು ಹಿಟ್ಟು ಕಲಸಿದ್ದೀವಲ್ಲ ಅದನ್ನು ಅದ್ದಿ ನೀಟಾಗಿ ಅದು ನೋಡಿ ಅದ್ಬಿಟ್ಟು ಈ ಥರ ಹಾಕ್ಬೇಕು ಅಷ್ಟೇ. ಇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಪಾಪ್ ಸ್ಟಿಕ್ ಬಜ್ಜಿ ರೆಡಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು, ಉಲ್ಟಾ ತಿರುಗಿಸಿ ಮೇಲೆ ಕೆಳಗೆಲ್ಲ. ಯಾಕೆಂದರೆ ಅದು ಈ ಥರ ಫೋಲ್ಡ್ ಮಾಡಿರ್ತೀವಲ್ಲ, ಲೀಫ್ ಥರ, ಹೂ ಥರ, ಅದಕ್ಕೋಸ್ಕರ ಅದು ಒಳಗೆಲ್ಲ ಬೇಯಬೇಕು. ನೋಡಿ, ಈ ರೀತಿ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾಡಿಕೊಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ತುಂಬ ಟೇಸ್ಟಿಯಾಗಿ, ಗರ್ಗರಿಯಾಗಿ, ತುಂಬ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.